ತಾಲೂಕು ಸಮಿತಿ ನೇಮಕ ಮಾಡಿ ಆದೇಶ ದಿನಾಂಕ 12/3/2025ರಂದು ನಡೆದ ಜಿಲ್ಲಾ ಕಾರ್ಯಕಾರಿ ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿಗಳ ಸಲಹೆ ಹಾಗೂ ಜಿಲ್ಲಾ ಅಧ್ಯಕ್ಷರು ತಾಲೂಕು ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪುನರ್ರಚನೆ ಮಾಡಲಾಗಿದೆ. ತಾಲೂಕು ಸಮಿತಿಯ ಕಾಲಾವಧಿ 3 ವರ್ಷ ಅಥವಾ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ವಿಶ್ವಾಸ ಇರುವ ತನಕ ಆಗಿರುತ್ತದೆ. ಈಗ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ರಾಜ್ಕುಮಾರ್ ಕಡದೆ, ದಿಗಂಬರ್ ಸರ್ ಅಲ್ಲಿ ಫೋಟೋ ಹೊಡ್ರಿ. ನೆಕ್ಸ್ಟ್ ಉಪಾಧ್ಯಕ್ಷರು ಸಿದ್ಧಲಿಂಗ ಅವರಿಂದ ಯಾರು ನಮ್ಮ ರಾಘವೇಂದ್ರ ಸಾರಿಂದ ಅಂದ್ರೆ ಮಾಲಾರ್ಪಣೆ ಸನ್ಮಾನ ಮಾಡಬೇಕಾಗಿ ಸರ್ ಈ ಕಡೆ ನೋಡ್ರಿ, ಒಂದೊಂದು ಉಪಾಧ್ಯಕ್ಷರು ಶ್ರೀಮಂತ ಕೊಪ್ಪಟೆ ತಾನಾಜಿ ಜಾಧವ್ ಸರ್. जाधव सर पेपर इकडे बघा मराठी. ಪ್ರಧಾನ ಕಾರ್ಯದರ್ಶಿ ದಯಾನಂದ ಉಗಾಡೆ ಅವರಿಗೆ ರೈತರ ಸಂಘ ಬಸರ ಸರಿಂದ ಸನ್ಮಾನ. ಕಾರ್ಯದರ್ಶಿ ಹನುಮಂತ ಕಜ್ಜಿ ಕಂಬೆ ಅವರಿಗೆ ಪ್ರಕಾಶ್ ಕಡೆಯಿಂದ ಪ್ರಕಾಶ್ ಸಿಂಗಾರೆ ಇವ್ರು ಏನಾರ ಇವ್ರು ತಾಲೂಕದಾಗರಲ್ಲ, ತಾಲೂಕದಾಗ ಬೇಡ, ಇವರು ಶ್ರೀಮಂಗಲಿ ಶಿವರಾಜ್ ಶ್ರೀಮಂಗಲಿ ಅವರು ನಾವು ಹೊರಗಿನ ಕಾರ್ಯದರ್ಶಿ ನೆಲಮಲೆ ಅವರಿಗೆ ಓಂಕಾರ ಅವರಿಂದ ಜೋರಾಗಿ ಯಾರಿಗೂ ಚಪ್ಪಲನೆ ಹೊಡಿತಾ ಇಲ್ಲ. ಹಸು ಆಗ್ಯಾವಂತ ಗೊತ್ತಾಗ್ಯದ ತಾಕತ್ತಿಲ್ಲ ಅದ್ರಲ್ಲಿ. ಕಾರ್ಯದರ್ಶಿ ದಿಗಂಬರ್ ಸಿಂಗಾರೆ ಬಜರಂಗ್ ಪವಾರಿಂದ ಓಕೆ. ಕಾರ್ಯದರ್ಶಿ ಪ್ರಕಾಶ್ ಬಿ ಸಿಂಗಾರೆ ದಯಾನಂದ ಸ್ವಾಮಿ ಅವರಿಂದ
ಮೊಬೈಲ್ ಹಿಡಿಬೇಕಂದ್ರೆ ಯಾಕೆ ಬೇಕು? ನೀವು ಯಾರೆಲ್ಲ ಅದೇ ಬೇಕಾದ್ರೆ ಕಾರ್ಯದರ್ಶಿ ನಾಗಪ್ಪ ಪವಾರ್. ಯಾರಿಂದ? ನಮ್ಮ ಅಧ್ಯಕ್ಷರಿಂದ, ಜಿಲ್ಲಾಧ್ಯಕ್ಷರಿಂದ ಮಾಲಾರ್ಪಣೆ ಜಿಲ್ಲಾಧ್ಯಕ್ಷರಿಂದ. ನೀವು ಹಾಂ ಸರ್, ಹಿಂದೆ ಎಲ್ಲರೂ ಅವ್ರದ್ದು ಎಲ್ಲರೂ ಲೈನಿಗೆ ಸರ್. ನಿಮ್ಮ ಮೊಬೈಲ್ ತರ್ರಿ, ನೀವು ಬಿ ನಿಂದ ಫೋಟೋ ವ್ಯವಸ್ಥೆ ಅದ್ರ ಇಲ್ಲೇ ನಿಂದ್ರಿ. ಹಿಂಗೆ ನಿಲ್ಲೋಣ ಸರ್, ಈ ಕಡೆ ನಿಂತ್ಕೊಂಡು ಲೈವ್ ಚಾನಲ್ ಲೈವ್ ಪಟ್ 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 ಬರ್ರಿ ಮೇಡಮ್ ಯಾಕೆ ನೀವು ಬರ್ರಿ. ಇವಾಗ ಹೌದು ಸರ್. ಬಸವ ಕಲ್ಯಾಣ ತಾಲೂಕಾ ಸಮಿತಿ ರಚನೆ ಮಾಡಲಾಗಿದೆ ಹಾಗೂ ಅವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಪ್ರತಿ ಕೂಡ ಇವಾಗ ಕೊಡಲಾಗಿದೆ. ನಮ್ಗೆ ಇನ್ನೊಂದು ಬಹಳ ಖುಷಿ ವಿಷಯವೇನೆಂದ್ರೆ ಏನ್ ನಮ್ಮಲ್ಲಿ ಬೀದರ್ನಾಗ ಮಹಿಳಾ ಸೈನಿಕರೇನು ರೆಡಿ ಆಗಿದ್ದಾರ, ನಮಗೆ ಬಹಳ ಖುಷಿ ವಿಷಯ. ಯಾಕಂತಂದ್ರೆ ಏನೇ ಒಂದು ಒಳ್ಳೆಯ ಕಾರ್ಯ ಆಗಬೇಕಾಯ್ತು ಅಂತಂದ್ರ, ಒಂದು ಮನೆ ನಡಿಬೇಕಾಯ್ತು ಅಂದ್ರ, ಏನೇ ಒಂದು ಕಾರ್ಯ ಮಾಡಬೇಕಾಯ್ತು ಅಂತಂದ್ರ ಹೆಣ್ಮಕ್ಳ ಪಾತ್ರ ಬಹಳ ಮುಖ್ಯವಾಗಿರ್ತದ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೆಣ್ಮಕ್ಳು ಸರಿ ಸಮಾನರಂದ ಏನ ಸಂವಿಧಾನದಾಗ ಬರೆದಿದ್ರು, ಅವರಿಗೆ ಸಮಾನತೆ ಹಕ್ಕನ್ನಂತ ತಂದು ಕೊಟ್ಟರು. ಹಾಗಾಗಿ ನಂತರ ನಮ್ಮ ಬೀದರ್ನಾಗ ಬಿ ಒಂದು ಮಹಿಳೆ ಅನ್ನಂತಂದ್ರ ಸಮಾಜಕ್ಕಾಗಿ ದುಡಿತೇನಂತಂದೇನು ಮುಂದೆ ಬಂದಾರ, ಅದು ನಮಗೆ ಬಹಳ ಗೌರವ ವಿಷಯ. ಹಾಕ್ಯಾರಲ್ಲ ಒಳ್ಳೇದು. ಒಂದು ಇವಾಗ ಜಿಲ್ಲಾ ಸಮಿತಿಯವರೆಲ್ಲ ಇದು ಮಾಡ್ಕೊಂಡು ಈಗ ಮುಂದೊಂದು ಕೆಲವೇ ದಿನಗಳಲ್ಲಿ ಒಂದು ವಾರದ ಒಳಗಾಗಿ ಮೇಡಮ್ ಅವರೇ, ನೀವು ಇಲ್ಲ ಆಗಿದಂತ ಒಂದು ವಾರದ ಒಳಗಾಗಿ ನೀವೇನು ಮಾಡಬೇಕು, ಬೀದರ್ ಜಿಲ್ಲಾದ ಮಹಿಳಾ ಘಟಕ ರೆಡಿ ಮಾಡಬೇಕು. ಅಂದ್ರೆ ನೀವು ಒಂದು ಬೀದರ್ ಜಿಲ್ಲಾದ ಜಿಲ್ಲಾ ಸಮಿತಿದ ಅಧ್ಯಕ್ಷ ನೀವು ಆಯ್ತೀರಿ. ನಿಮ್ಮ ಕೆಳಗ ಒಂದು ತಾಲೂಕಲ್ಲಿಂದ ಕನಿಷ್ಠ ಒಬ್ಬರಿಗರ, ಒಂದು ತಾಲೂಕಲ್ಲಿ ಕನಿಷ್ಠ ಒಬ್ಬರಿಗರ, ಅದಕ್ಕಿಂತ ಹೆಚ್ಚಿಗೆ ಆಯ್ತಾರೆ ಅಂದ್ರೆ ಏನೂ ತಪ್ಪಾಗಲ್ಲ. ಆ ರೀತಿ ನೀವು ಒಂದು ವಾರ ತನಕ ರೆಡಿ ಮಾಡಿಕೊಂಡು ನಮಗೆ ಆ ಲಿಸ್ಟ್ ನಮಗೆ ಕೊಡಬೇಕು. ನಾವೇನು ಮಾಡ್ತೇವೆ ಅಂದ್ರೆ ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೂ ತರ್ತೇವೆ, ಮತ್ತು ಮಹಿಳಾ ಘಟಕದ ನಂತರ ರಾಜ್ಯ ಅಧ್ಯಕ್ಷರಿಗೆ ನಂತರ ನಾವು ಗಮನ ತಂದು ಇದೀಗ ನಿಮಗೆ ಆದೇಶ ಪ್ರತಿ ಕೊಡೋರೆ ಅಂದ್ರೆ ರಾಜ್ಯ ಘಟಕದ ಮಹಿಳಾ ಘಟಕದ ಏನಂತಂದ್ರೆ ಅಧ್ಯಕ್ಷ ಅವರಂದ್ರೆ ನಿಮಗೆ ಆದೇಶ ಪ್ರತಿ ಕೊಡ್ತಾರೆ, ಅದು ನಮಗೆ ಕೊಡ್ಲಕ್ಕೆ ಬರಲ್ಲ. ಹಾಗಾಗಿ ನೀವು ತಕ್ಷಣ ನಮಗೆ ಹೇಳಿದ್ರಿ ಅಂದ್ರೆ ನಾವು ರಾಜ್ಯ ಸಮಿತಿಗೆ ತಿಳಿಸಿ ನಿಮಗೆ ಆದಷ್ಟು ಬೇಗ ಅಂದ್ರೆ ಮಹಿಳಾ ಸಮಿತಿಗೆ ನಿಮ್ಗೆ ಆದೇಶ ಪ್ರತಿ ಇದೆ, ಆ ಆದೇಶ ಪ್ರತಿಯಿಂದ ಇಸ್ಕೊಡುವಂಥ ಕೆಲಸ ಮಾಡ್ತೇವೆ. ಒಂದು ವಾರ ಅಂದ್ರೆ 10 ದಿನ ಯಾಕಾಗಲ್ಲ, ಈ ಒಟ್ಟದಾಗ ಈ ತಿಂಗಳು ಮುಗಿಯೋದಕ್ಕೆ ಏನಂತ ನೀವು ಆದಷ್ಟು ಬೇಗ ಮಾಡ್ಕೊತೀವಿ ಅಂತಂತ ಇದು ಮಾಡ್ತಾ ಇದ್ದೀನಿ. ಸರಿ, ಇವಾಗ ಇದು ಲೈವ್ ಮುಗಿಸ್ತಾರೆ ಬಂಧುಗಳೇ. ಇವತ್ತಿಂದ ಈ ಕಾರ್ಯಕ್ರಮ ಏನು ನಮ್ಮ ತಾಲೂಕಾ ಸಮಿತಿ ರಚನೆ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಈಗ ಮುಂದಿಂದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕೂಡ ಇವರಿಗೆ ಹೇಳಿದ್ದೇವೆ, ಮತ್ತು ಶೀಲ ಮತ್ತು ಶಿಸ್ತುಗಳನ್ನೇನಂದ್ರೆ ಇವರಿಗೆ ಹೇಳಿದ್ದೇವೆ. ಅದರ ಪ್ರಕಾರ ಇವ್ರು ನಡ್ಕೊಂಡು ಹೋಗ್ತಾರೆಂಬಂತ ನಂಬಿಕೆ ನಮ್ಮ ಮೇಲಿದೆ. ಹಾಗಾಗಿ ಏನಂತಂದ್ರೆ ಈ ಸಭೆಯ ಕುರಿತು ಇವರಿಗೆ ನಮಗೆ ಸಮಯ ಕೊಟ್ಟಂತ ಇವರೆಲ್ಲರಿಗೆ ಏನಂತಾರ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕ ವತಿಯಿಂದ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಹಿಂದ್,
ಜೈ KRS, ಜೈ ಕರ್ನಾಟಕ.